ಮಾತನ್ನು ಅರ್ಥ ಮಾಡಿಕೊಳ್ಳದವರು ಇನ್ನು ನಮ್ಮ ಮನಸ್ಥಿತಿಯನ್ನು ಹೇಗೆ ತಾನೇ ಅರ್ಥ ಮಾಡಿಕೊಳ್ಳುತ್ತಾರೆ ಹೇಳಿ. ನಾವು ಎಲ್ಲಿ ಅತಿ ಸಲುಹೆಯಿಂದ ಇರುತ್ತೇವೆಯೋ ಅಲ್ಲಿಯೇ ಹೆಚ್ಚು ನೋವು ಎನ್ನುವುದು ಅನುಭವಿಸಬೇಕಾಗಿ ಹೆಚ್ಚು ಕೀಳಾಗಿ ಕಾಣಿಸಿಕೊಳ್ಳುತ್ತೇವೆ. ಕಾಲ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡುತ್ತದೆ. ಇಂದು ನಿಮ್ಮನ್ನು ಕೆಟ್ಟವರೆಂದು ಬಿಂಬಿಸಿದವರಿಗೆ ನಾಳೆ ಕಾಲವೇ ಸರಿಯಾದ ಉತ್ತರವನ್ನು ಕಲಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ತಾಳ್ಮೆ ಎಂಬ ಆಯುಧ, ಮೌನ ಎಂಬ ತಿರುಬಾಣ, ನಗು ಎಂಬ ಆಭರಣ ಧರಿಸಿದವರು ಜೀವನದಲ್ಲಿ ಎಂದಿಗೂ ಕೂಡ ಸೋಲುವುದೇ ಇಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಈಗಿನ ಕಾಲದಲ್ಲಿ ಒಳ್ಳೆಯದನ್ನು ಮಾಡಿ ಬದುಕಿದ್ದರೆ ದಡ್ಡ ಎನ್ನುತ್ತಾರೆ, ಆದರೆ ಮೋಸವನ್ನು ಮಾಡಿ ಬದುಕಿದರೆ ಬುದ್ಧಿವಂತ ಎನ್ನುತ್ತಾರೆ. ಸಮಯ ಬದಲಾಗುವುದು ಗೊತ್ತಾಗುತ್ತದೆ, ಆದರೆ ನಮ್ಮ ಜೊತೆಗೆ ಇದ್ದಂತಹ ಜನರು, ಅವರ ಮನಸ್ಸು ಬದಲಾಗುವುದು ಗೊತ್ತೇ ಆಗುವುದಿಲ್ಲ. ಅನಗತ್ಯವಾದದ್ದನ್ನು ಹೊರಗೆ ಹಾಕಿದಾಗ ಮಾತ್ರ ಅಗತ್ಯವಾಗಿರುವುದಕ್ಕೆ ಜಾಗ ಎನ್ನುವುದು ದೊರೆಯುವುದು. ಮನೆಯಲ್ಲಿಯೂ ಅಷ್ಟೇ, ಮನಸ್ಸಿನಲ್ಲಿಯೂ ಕೂಡ ಅಷ್ಟೇ. ಒಳ್ಳೆಯ ಮನುಷ್ಯ ಎಂದಿಗೂ ಕೂಡ ಸ್ವಾರ್ಥಿಯಾಗುವುದಿಲ್ಲ, ಆದರೆ ಅವನಿಗೆ ಯಾವಾಗ ಬೇರೊಬ್ಬರ ಯೋಗ್ಯತೆ ಗೊತ್ತಾಗುವುದೋ ಆಗ ಅವರಿಂದ ಮೌನವಾಗಿ ದೂರ ಸರಿದು ಹೋಗುತ್ತಾನೆ ಅಷ್ಟೇ. ಕಷ್ಟದ ಸಮಯದಲ್ಲಿ ಭುಜದ ಮೇಲೆ ಇಟ್ಟಂತಹ ಕೈ ಯಶಸ್ಸಿನ ನಂತರ ಒಡೆಯುವಂತಹ ಚಪ್ಪಾಳೆಗಿಂತ ಹೆಚ್ಚು ಮೌಲ್ಯಯುತವಾಗಿ ಇರುತ್ತದೆ. ನಾವು ಇನ್ನೊಬ್ಬರಿಗೆ ತೋರಿಸುವಂತಹ ಅತಿಯಾದ ಪ್ರೀತಿ, ವಿಶ್ವಾಸ ಮತ್ತು ನಂಬಿಕೆ ಒಂದಲ್ಲ ಒಂದು ದಿನ ನಮಗೆ ಅತಿಯಾದ ನೋವನ್ನು ಕೊಟ್ಟೇ ಕೊಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಎಲ್ಲಿ ಸತ್ಯ ಇರುತ್ತದೆಯೋ ಅಲ್ಲಿ ಹಠ ಇರುತ್ತದೆ, ಎಲ್ಲಿ ಹಠ ಇರುತ್ತದೆಯೋ ಅಲ್ಲಿ ಒಳ್ಳೆಯ ನಡವಳಿಕೆ ಇರುತ್ತದೆ, ಎಲ್ಲಿ ಕೋಪ ಎನ್ನುವುದು ಇರುತ್ತದೆಯೋ ಅಲ್ಲಿ ಹೆಚ್ಚು ಪ್ರೀತಿ ಎನ್ನುವುದು ಇರುತ್ತದೆ. ನೀನು ನಿನ್ನ ಖುಷಿಗೋಸ್ಕರ ನನ್ನ ದೂರ ಇಟ್ಟಿದ್ದೀಯಾ, ಆದರೆ ನಾನು ನೀನು ಖುಷಿಯಾಗಿ ಇರಲಿ ಅಂತಾನೆ ದೂರ ಇದ್ದೀನಿ ಅನ್ನುವುದು ತುಂಬಾ ವಿರಳ. ಕೆಲವೊಂದು ಪರಿಚಯಗಳು ಪ್ರಾರಂಭದಲ್ಲಿ ಎಷ್ಟು ಸಂತೋಷವನ್ನು ಕೊಡುತ್ತದೆಯೋ ಕೊನೆಗೆ ಅಷ್ಟೇ ನೋವನ್ನು ನಮಗೆ ಕೊಡುತ್ತದೆ. ಆಡಂಬರದ ಬದುಕು ಅರ್ಧ ಬೆಂದ ಅನ್ನದಂತೆ. ನೋಡಲು ಹಿತವಾಗಿ ಇದ್ದರೂ ಕೂಡ, ತಿನ್ನಲು ರುಚಿಯಾಗಿ ಇದ್ದರೂ ಕೂಡ ಜೀರ್ಣಿಸಿಕೊಳ್ಳುವುದು ತುಂಬಾ ಕಷ್ಟಕರವಾಗಿ ಆಗುತ್ತದೆ. ಎಲ್ಲವೂ ನನಗೆ ಬೇಕು ಎಂದು ಶುರುವಾಗುವಂತಹ ಆಸೆ ಕೊನೆಗೆ ನನಗೇನೂ ಕೂಡ ಬೇಡ ಎಂದು ಅನಿಸುವಂತೆ, ಎಲ್ಲರೂ ನನ್ನವರು ಎಂದು ಶುರುವಾಗುವಂತಹ ಸಂಬಂಧಗಳು ಕೊನೆಗೆ ಯಾರೂ ನನ್ನವರಲ್ಲ ಎನ್ನುವುದೇ ನಿಜವಾದ ಜೀವನ ಎನ್ನುವುದನ್ನು ನಮಗೆ ಅರಿವು ಮಾಡಿ ಕೊಡುತ್ತದೆ. ಜೀವನದಲ್ಲಿ ಹಣದ ಕೊರತೆ ಇದ್ದರೆ ಗುಣದ ಕೊರತೆ ಇರಬಾರದು. ಹಣವನ್ನು ಬೇರೆಯವರಿಂದ ಕೇಳಿ ಪಡೆಯಬಹುದು, ಆದರೆ ಗುಣವನ್ನು ಪಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ನಾವು ಅಳವಡಿಸಿಕೊಳ್ಳಬೇಕು. ಯಾರು ನಿಜವಾಗಿಯೂ ಕೂಡ ಪ್ರೀತಿ ಮಾಡುತ್ತಾರೆಯೋ ಅವರು ದೇಹಕ್ಕೆ ಆಸೆ ಪಡುವುದಿಲ್ಲ. ಯಾರು ದೇಹಕ್ಕೆ ಆಸೆಯನ್ನು ಪಡುತ್ತಾರೆಯೋ ಅವರು ಪ್ರೀತಿ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ದೇಹವು ಒಂದು ದಿನ ಮಣ್ಣಾಗಬಹುದು, ಆದರೆ ಪ್ರೀತಿ ಎಂದಿಗೂ ಕೂಡ ಮಣ್ಣಾಗುವುದಿಲ್ಲ. ಯಾವತ್ತಿಗೂ ಕೂಡ ಸಾಯುವುದು ಕೂಡ ಇಲ್ಲ. ಎಲ್ಲವೂ ಇದ್ದರೆ ಬಯಸಿ ಬರುತ್ತಾರೆ, ಏನೂ ಇಲ್ಲದಿದ್ದರೆ ಬಣ್ಣ ಬದಲಿಸಿ ಹೋಗುತ್ತಾರೆ. ಇದೇ ಈ ಜೀವನದ ಕೆಲವು ಸತ್ಯಗಳು. ಜೀವನದಲ್ಲಿ ಇದೊಂದು ಯಾವಾಗಲೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಇಲ್ಲಿ ನಿನ್ನ ನೋವಿಗೆ ನಿನ್ನ ಒಳ್ಳೆಯತನವೇ ಕಾರಣ, ಹಾಗೂ ನಿನ್ನ ಖುಷಿಗೆ ನಿನ್ನ ಒಂಟಿತನವೇ ಕಾರಣ ಎನ್ನುವುದನ್ನು ಮರೆಯಲೇಬೇಡ. ವಿಧಿಯಲ್ಲಿ ಏನೇ ಬರೆದಿದ್ದರೂ ಕೂಡ ಅದನ್ನು ಸಹಿಸಿಕೊಳ್ಳಲೇಬೇಕು. ಏಕೆಂದರೆ ಸಮಸ್ಯೆಗಳನ್ನು ಮಾರಲು ಸಾಧ್ಯವಿಲ್ಲ ಮತ್ತು ಸಂತೋಷಗಳನ್ನು ಖರೀದಿಸಲು ಅದು ಕೂಡ ಸಾಧ್ಯವೇ ಇಲ್ಲ. ಅಪರಾಧಗಳು ಬರುವುದು ನಾವು ಕೆಟ್ಟವರಾಗುವುದಕ್ಕೆ ಅಲ್ಲ, ನಮ್ಮ ಒಳ್ಳೆಯತನದ ಬಳಕೆಯನ್ನು ಎಲ್ಲಿಗೆ ನಿಲ್ಲಿಸಬೇಕು ಎಂದು ಗೊತ್ತಾದಾಗ. ಮನುಷ್ಯ ಯಾವುದೇ ಕುಟುಂಬದಲ್ಲಿ ಜನಿಸಿದರೂ ಕೂಡ ಪ್ರೀತಿಯನ್ನು ಹೊರಗಡೆ ಜನರಿಂದ ಪಡೆಯುತ್ತಾನೆ, ದ್ವೇಷವನ್ನು ತನ್ನ ಮನೆಯವರಿಂದ ಅಥವಾ ಸಂಬಂಧಗಳಿಂದ ಪಡೆಯುತ್ತಾನೆ. ವಿಪರ್ಯಾಸವಾದರೂ ಕೂಡ ಇದೇ ಸತ್ಯವಾಗಿರುವಂತಹ ಮಾತು. ಜೀವನದಲ್ಲಿ ಯಾರು ಯಾವಾಗ ಹೇಗೆ ಸಿಗುತ್ತಾರೆ ಅಂತ ಹೇಳುವುದಕ್ಕೆ ಆಗುವುದಿಲ್ಲ. ಸಿಕ್ಕವರು ಯಾವಾಗ ಹೇಗೆ ಬಿಟ್ಟು ಹೋಗುತ್ತಾರೆ ಎಂದು ಹೇಳುವುದಕ್ಕೂ ಕೂಡ ಆಗುವುದಿಲ್ಲ. ಭೇಟಿಯ ಮೊದಲು ಕ್ಷಣದಿಂದ ಮರಣದ ಕೊನೆಯ ಕ್ಷಣದವರೆಗೆ ಹೃದಯದ ಭಾವನೆ ಬದಲಾಗದೇ ಇದ್ದರೆ ಅದೇ ನಿಜವಾದ
ಪ್ರೀತಿ. ಎತ್ತರಕ್ಕೆ ಏರಬಯಸುವಂತಹ ವ್ಯಕ್ತಿ ಏಣಿ ಕಟ್ಟುವ ಕಾರ್ಯದಲ್ಲಿ ನಿರತನಾಗಿರುತ್ತಾನೆ ವಿನಃ ಇನ್ನೊಬ್ಬರ ಏಳಿಗೆಗೆ ಕಲ್ಲು ಹಾಕುವುದರಲ್ಲಿ ಅಲ್ಲ. ವ್ಯಕ್ತಿಯ ವ್ಯಕ್ತಿತ್ವ ಗಡಿಯಾರದಲ್ಲಿ ಇರುವಂತಹ ಸಂಖ್ಯೆಗಳಾಗಬೇಕೇ ಹೊರತು ಕಾಲಕ್ಕೆ ತಕ್ಕಂತೆ ಬದಲಾಗುವಂತಹ ಮುಳ್ಳಿನಂತೆ ಆಗಲೇಬಾರದು. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಅವಕಾಶಗಳು ಸೂರ್ಯ ಇದ್ದಂತೆ, ಸ್ವೀಕರಿಸುವುದೇ ಬೇಡವೋ ಎಂದು ಯೋಚಿಸುತ್ತಾ ಕುಳಿತರೆ ಸೂರ್ಯಾಸ್ತವಾಗಿ ಬಿಡುತ್ತದೆ. ಸಿಕ್ಕಿರುವಂತಹ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ನೋಡಿದಾಗ ಮಾತ್ರ ಬದುಕಿನಲ್ಲಿ ನಾವು ಮುಂದೆ ಬರುವುದಕ್ಕೆ ಸಾಧ್ಯವಾದೀತು ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಮಾತನಾಡಿದರೆ ಎಲ್ಲಿ ದೂರವಾಗಿ ಬಿಡುತ್ತೇವೆಯೋ ಎನ್ನುತ್ತಾ ಯೋಚಿಸುತ್ತಾ ಕುಳಿತರೆ ನಿಮ್ಮ ತಪ್ಪು ಇಲ್ಲದಿದ್ದರೂ ಕೂಡ ನಿಮ್ಮನ್ನು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಿ ಬಿಡುತ್ತಾರೆ. ಎಲ್ಲಿ ಮಾತನಾಡಬೇಕೋ, ಎಲ್ಲಿ ತಾಳ್ಮೆಯಿಂದ ಇರಬೇಕೋ ಅದನ್ನು ನೀವು ಅರಿಯಲೇಬೇಕು. ಇಲ್ಲವೆಂದರೆ ಈ ಒಂದು ಯುಗದಲ್ಲಿ ನಿಮ್ಮನ್ನು ನುಂಗಿ ಹಾಕುವಂಥವರ ಸಂಖ್ಯೆ ಹೆಚ್ಚಾಗಿ ಇರಬಹುದು. ಯೋಚನೆ ಮಾಡಿ ನೋಡಿ. ವರ್ಷವೆಲ್ಲ ಖಾಲಿಯಿದ್ದ ಭೂಮಿಗೆ ಒಂದು ಮಳೆ ಸಾಕು ಹಸಿರಾಗುವುದಕ್ಕೆ. ಹಾಗೆಯೇ ನಮ್ಮ ಒಂದು ಒಳ್ಳೆಯ ನಿರ್ಧಾರ ಸಾಕು ಜೀವನವನ್ನು ಸುಂದರವಾಗಿ ರೂಪಿಸಿಕೊಳ್ಳುವುದಕ್ಕೆ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಹಲ್ಲು ಗಟ್ಟಿ ಇದೆ ಅಂತ ಎಲ್ಲ ವಸ್ತುಗಳನ್ನು ಕಚ್ಚುವುದಕ್ಕೆ ಆಗುವುದಿಲ್ಲ. ಹಾಗೆಯೇ ಮನಸ್ಸು ಗಟ್ಟಿ ಇದೆ ಅಂತ ಎಲ್ಲ ನೋವುಗಳನ್ನು ಸಹಿಸಿಕೊಳ್ಳುವುದಕ್ಕೂ ಕೂಡ ಆಗುವುದೇ ಇಲ್ಲ. ಎಲ್ಲಿ ಸತ್ಯ ಎನ್ನುವುದು ಇರುತ್ತದೆಯೋ ಅಲ್ಲಿ ಹಠ ಎನ್ನುವುದು ಇರುತ್ತದೆ. ಎಲ್ಲಿ ಹಠ ಇರುತ್ತದೆಯೋ ಅಲ್ಲಿ ಒಳ್ಳೆಯ ನಡವಳಿಕೆ ಇರುತ್ತದೆ. ಎಲ್ಲಿ ಕೋಪ ಇರುತ್ತದೆಯೋ ಅಲ್ಲಿ ಹೆಚ್ಚು ಪ್ರೀತಿ ಎನ್ನುವುದು ಅಡಕವಾಗಿರುತ್ತದೆ. ನೋವಾದರೆ ಮನಸ್ಸಿನಲ್ಲಿ ಇರುವವರಿಗೆ ಹೇಳಬಹುದು. ಆದರೆ ಮನಸ್ಸಿನಲ್ಲಿ ಇರುವವರಿಗೆ ಮನಸ್ಸಿಗೆ ನೋವು ಮಾಡಿದರೆ ಈ ಮನಸ್ಸಿನ ನೋವು ಯಾರಿಗೆ ಹೇಳುವುದು ಹೇಳಿ? ಬದಲಾಗಬೇಕು ಮನವೇ, ಇಲ್ಲವೆಂದರೆ ನಮ್ಮವರೇ ನಮಗೆ ಬದುಕಲು ಬಿಡುವುದಿಲ್ಲ. ಜೀವನ ಎನ್ನುವುದು ಒಂದು ನಾಣ್ಯವಿದ್ದಂತೆ. ಅದನ್ನು ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು. ಆದರೆ ಬಳಸುವಂತಹ ಅವಕಾಶ ಇರುವುದು ಒಂದು ಬಾರಿ ಮಾತ್ರ. ಹಾಗಾಗಿ ಬದುಕನ್ನು ಮೌಲ್ಯಯುತವಾಗಿ ಬದುಕುಬಿಡಿ. ವನವಾಸ ಅಂದರೆ ಕೇವಲ ಕಾಡಿನಲ್ಲಿ ಅಲ್ಲ, ಕೆಲವೊಮ್ಮೆ ನಿಮ್ಮ ಸ್ವಂತ ಮನೆಯಲ್ಲಿ ನಿಮ್ಮವರಂತೆ ಕಾಣುವಂತಹ ಜನರ ನಡುವೆ ಅಪರಿಚಿತರಾಗಿ ಬದುಕುವುದು ಕೂಡ ಒಂದು ರೀತಿಯ ವನವಾಸವೇ. ಉದ್ದವಾದ ದಾರ ಮತ್ತು ನಾಲಿಗೆ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ. ಅದಕ್ಕೆ ದಾರವನ್ನು ಸುತ್ತಿಡಬೇಕು ಮತ್ತು ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಟಿರಬೇಕು. ಜೀವನ ಎನ್ನುವುದು ಒಂದು ನಾಣ್ಯವಿದ್ದಂತೆ. ಅದನ್ನು ನಮಗೆ ಇಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು. ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ. ಹಾಗಾಗಿ ಅದನ್ನು ಮೌಲ್ಯಯುತವಾಗಿ ಬಳಸಿಕೊಳ್ಳುವುದನ್ನು ನೋಡಿ. ಸಮುದ್ರದ ಮಧ್ಯದಲ್ಲಿ ಅಂಬಿಗನಿಲ್ಲದ ದೋಣಿಯು ಹೇಗೆ ದಿಕ್ಕು ತಪ್ಪಿ ಅಲಿಯುತ್ತದೆಯೋ ಹಾಗೆಯೇ ನಂಬಿಕೆ ಇಲ್ಲದ ಮನುಷ್ಯನ ಜೀವನದಲ್ಲಿಯೂ ಕೂಡ ಗುರಿ ಮತ್ತು ಉದ್ದೇಶವಿಲ್ಲದೆ ಸಾಗುತ್ತದೆ. ಗುರಿ ಉದ್ದೇಶ ಎನ್ನುವುದು ತುಂಬಾ ಮುಖ್ಯವಾದದ್ದು. ಗುರಿ ಇದ್ದಾಗಲೇ ನೀವು ಬದುಕಿನಲ್ಲಿ ಏನಾದರೂ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾಗುವುದು. ನೋವಿನಲ್ಲಿಯೂ ಕೂಡ ನಗುವುದನ್ನು ಕಲಿತಿದ್ದಾರೆ ಅಂದರೆ ಜೀವನ ಅವರಿಗೊಂದು ಅದ್ಭುತವಾಗಿರುವಂತಹ ಪಾಠವನ್ನು ಕಲಿಸಿದೆ ಎಂದು ಅರ್ಥ. ಜೀವನದಲ್ಲಿ ಜಾತಕ ಹೊಂದಾಣಿಕೆ ಇಲ್ಲದೆ ಉಳಿಯುವ ಅದ್ಭುತ ಸಂಬಂಧವೆಂದರೆ ಸ್ನೇಹ ಮಾತ್ರ. ವಯಸ್ಸು ಯಾವುದೇ ಇರಲಿ, ಜೀವನ ಪ್ರತಿದಿನ ಒಂದಲ್ಲ ಒಂದು ಹೊಸ ಪಾಠವನ್ನು ಕಲಿಸುತ್ತಲೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಎಲ್ಲ ಹೃದಯದಲ್ಲಿಯೂ ಕೂಡ ನೋವಿದೆ. ಅದನ್ನು ವ್ಯಕ್ತಪಡಿಸುವ ರೀತಿ ಮಾತ್ರ ಬೇರೆ. ಕೆಲವರು ಕಣ್ಣಿನಲ್ಲಿ ಬಚ್ಚಿಡುತ್ತಾರೆ, ಇನ್ನು ಕೆಲವರು ನಗುವಿನಲ್ಲಿ ಬಚ್ಚಿಡುತ್ತಾರೆ. ಮನುಷ್ಯ ಈ ಎರಡು ವಿಷಯಗಳಲ್ಲಿ ಅಸಹಾಯಕನೇ. ಒಂದು ದುಃಖವನ್ನು ಮರೆಯಲಾರ, ಇನ್ನೊಂದು ಖುಷಿಯನ್ನು ಖರೀದಿಸಲಾರ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಮೆಚ್ಚುಗೆ ಮತ್ತು ಟೀಕೆ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಿ. ಹೂ ಅರಳಲು ಬಿಸಿಲು ಮತ್ತು ಮಳೆ ಎರಡೂ ಕೂಡ ಬೇಕೇ ಬೇಕು. ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ಕೇವಲ ಇಬ್ಬರು ವ್ಯಕ್ತಿಗಳಿಂದ ಮಾತ್ರ ಸಾಧ್ಯ. ಒಬ್ಬರು ನಿನ್ನಂತೆಯೇ ಪರಿಸ್ಥಿತಿಯನ್ನು ಎದುರಿಸುವವರು, ಇನ್ನೊಬ್ಬರು ನಿನ್ನನ್ನು ಅಪಾರವಾಗಿ ಪ್ರೀತಿಸುವವರು. ಕಾಲ ಮೌನವಾಗಿ ಇರುವುದು, ಆದರೆ ಕರ್ಮ ಯಾವಾಗಲೂ ಕೂಡ ಸರಿಯಾದ ಸಮಯಕ್ಕೆ ಉತ್ತರವನ್ನು ಕೊಟ್ಟೇ ಕೊಡುತ್ತದೆ. ಒಂದು ವಿಷಯ ನೆನಪಿನಲ್ಲಿ ಇಟ್ಟುಕೋ,
ಒಬ್ಬ ಹೆಣ್ಣು ಅತ್ತಳು ಎಂದರೆ ಅದಕ್ಕೆ 1000 ಕಾರಣಗಳು ಇರಬಹುದು. ಆದರೆ ಒಬ್ಬ ಗಂಡು ಅತ್ತಿದ್ದಾನೆ ಎಂದರೆ ಅದಕ್ಕೆ ಕಾರಣ ಖಂಡಿತವಾಗಿಯೂ ಕೂಡ ಒಬ್ಬ ಹೆಣ್ಣೆ ಆಗಿರುತ್ತಾಳೆ ಎನ್ನುವುದನ್ನು ಮರೆಯಲೇಬೇಡ. ಕಾಲ ಮೌನವಾಗಿ ಇರುವುದು, ಆದರೆ ಕರ್ಮ ಯಾವಾಗಲೂ ಕೂಡ ಸರಿಯಾದ ಉತ್ತರವನ್ನು ಕೊಡುತ್ತದೆ. ಹಾಗೆಯೇ ನದಿಯೊಂದಿಗೆ ಬಂಡೆಯನ್ನು ಕೊರೆದು ಹರಿಯುತ್ತದೆ, ಅಂದರೆ ಅದಕ್ಕೆ ಕಾರಣ ನದಿಯ ಶಕ್ತಿಯಲ್ಲ, ನಿರಂತರತೆ ಎನ್ನುವುದು ಯಾವುದರಲ್ಲಿ ಆದರೂ ಕೂಡ ಸರಿ. ನಿರಂತರತೆಯನ್ನು ನಾವು ಅಭ್ಯಾಸ ಮಾಡಿಕೊಂಡಾಗ ಜೀವನದಲ್ಲಿ ಮುಂದೆ ಬಂದೇ ಬರುತ್ತೇವೆ. ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಎನ್ನುವುದು ಎಷ್ಟು ಸತ್ಯವಾಗಿರುವಂತಹ ಮಾತು, ಹಾಗೆಯೇ ಒಳ್ಳೆಯತನ ನಮ್ಮ ಕೈಯನ್ನು ಎಂದಿಗೂ ಕೂಡ ಬಿಡುವುದಿಲ್ಲ ಅನ್ನುವುದು ಕೂಡ ಅಷ್ಟೇ ಸತ್ಯವಾಗಿರುವಂತಹ ಮಾತು. ಅತೀವ ಸಂತೋಷದಿಂದ ನಗುವಾಗ ನೀರು ಕುಡಿಯುವುದು ಎಷ್ಟು ಕಷ್ಟವೋ, ಅಂತರಂಗದ ಮನಸ್ಸಿಗೆ ದುಃಖವಾದಾಗ ಕಣ್ಣೀರು ಒಡೆಯುವುದು ಕೂಡ ಅಷ್ಟೇ ಕಷ್ಟ. ಆಡಿದ ಮಾತುಗಳು ಕಿವಿಗಿಂತ ಮೊದಲು ಮನಸ್ಸಿಗೆ ಕೇಳಿಸಿತು, ಮನಸ್ಸು ಮುರಿಯಿತು, ಕಣ್ಣೀರು ಬರಲಿಲ್ಲ, ಬದಲಿಗೆ ಮನಸ್ಸು ಸೋತಿತು. ಯಾರೊಬ್ಬರ ಜೀವನದಲ್ಲಿ ಹೊಸಬರು ಪ್ರವೇಶಿಸಿದಾಗಲೆಲ್ಲ ಹಳೆಯವರ ಮಹತ್ವವು ಹೆಚ್ಚಾಗುತ್ತಾ ಸಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಬದುಕಿನ ಹಾದಿಯಲ್ಲಿ ಅದೆಷ್ಟೋ ದೂರ ನಡೆದು ಬಂದೆವು ಅನ್ನುವುದಕ್ಕಿಂತ ಆ ದಾರಿಯಲ್ಲಿ ಅದೆಷ್ಟೋ ಸಾರಿ ಅನಾಥವಾಗಿ ನಿಂತಿದ್ದೇವೆ ಎನ್ನುವುದು ತುಂಬಾ ಮುಖ್ಯವಾದಂಥದ್ದು. ನೋವು, ಕಣ್ಣೀರು ಇವು ಶಾಪವೆಂದು ಭಾವಿಸಬೇಡಿ. ಜೀವನದ ಮೌಲ್ಯ ತಿಳಿಯಲು ನೀಡಿದ ವರವೆಂದು ಭಾವಿಸಿ ಮುಂದುವರಿಯುವುದನ್ನು ನೋಡಬೇಕು. ರೂಪಾಯಿ ಎಷ್ಟೇ ಬಾರಿ ಕೆಳಗೆ ಬಿದ್ದರೂ ಕೂಡ ಅದರ ಬೆಲೆ ಕಡಿಮೆ ಆಗುವುದಿಲ್ಲ. ಆದರೆ ಮನುಷ್ಯ ಜೀವನದಲ್ಲಿ ರೂಪಾಯಿ ಇಲ್ಲದೆ ಕೆಳಗೆ ಬಿದ್ದರೆ ಅವನಿಗೆ ಬೆಲೆಯೇ ಇರುವುದಿಲ್ಲ. ಇದೇ ಈ ವಾಸ್ತವಿಕ ಸತ್ಯ. ಎಲ್ಲವನ್ನ ಬೆನ್ನಟ್ಟುವುದನ್ನು ನಿಲ್ಲಿಸಿ. ಎಲ್ಲವೂ ಉಳಿಯಲು ಅಲ್ಲ, ಕೆಲವು ಸಮಯವನ್ನು ನಮ್ಮ ಶಾಂತಿಯನ್ನು ಕಾಪಾಡಲು ಬಿಟ್ಟು ಹೋಗುತ್ತವೆ, ಮತ್ತು ಕೆಲವು ವಿಳಂಬಗಳು ನಿಮ್ಮನ್ನು ಏನಾದರೂ ಮಹತ್ತರವಾದದ್ದನ್ನು ಸಿದ್ಧಪಡಿಸುತ್ತವೆ. ಸಮಯವನ್ನು ನಂಬಿರಿ, ಎಲ್ಲವನ್ನ ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಸಮಯವೇ ಒಂದು ದಿನ ಒಂದು ಒಳ್ಳೆಯ ದಾರಿಯನ್ನು ನಿಮಗೆ ತೋರಿಸಿಯೇ ತೋರಿಸುತ್ತದೆ. ಯುದ್ಧ ಮಾಡುವ ಕುದುರೆ ಎಂದಿಗೂ ಕೂಡ ಮೆರವಣಿಗೆಯಲ್ಲಿ ಕುಣಿಯುವುದಿಲ್ಲ. ಎಲ್ಲವನ್ನ ಕಳೆದುಕೊಂಡೇ ನಂತರವೂ ನಮ್ಮ ಒಂದು ಸಣ್ಣ ನಗು ಮಾತ್ರ ಎಲ್ಲವನ್ನ ತಡೆದುಕೊಳ್ಳುವಂತಹ ಶಕ್ತಿಯನ್ನು ನಮಗೆ ನೀಡುತ್ತದೆ. ನಿರ್ಣಯ ಪದೇ ಪದೇ ಬದಲಾಗುತ್ತಿದೆ. ವಿಶ್ವಾಸ ಕಳೆದುಕೊಳ್ಳುತ್ತಿದ್ದೇವೆ. ಆಮೇಲೆ ಜನ ಹುಚ್ಚ ಎಂದು ಹೆಸರಿಡುತ್ತಾರೆ. ನೆನಪಿರಲಿ, ಮತ್ತೊಬ್ಬರನ್ನ ದುಃಖಿಯಾಗಿ ಮಾಡುವವರು ಎಂದಿಗೂ ಕೂಡ ಖುಷಿಯಾಗಿ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನ ಅತ್ಯಂತ ಕೆಟ್ಟ ಸಂಗತಿ ಅಂದರೆ ಸಮಯ ಮೀರಿದ ಮೇಲೆ ಜ್ಞಾನೋದಯ ಆಗುವುದು. ಸಮಯ ಇದ್ದಾಗಲೇ ಅದನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಕಲಿಯಬೇಕು. ಮೊದಲು ನಿಮ್ಮನ್ನು ನೀವು ನಂಬಿ, ಮೊದಲು ನಿಮ್ಮನ್ನು ನೀವು ಗೆಲ್ಲಿ, ನಂತರ ಜಗತ್ತು ನಿಮ್ಮ ಕಾಲ ಕೆಳಗೆ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಒಂದು ಕ್ಷಣ ಸಾಕಿತ್ತು ನಿನ್ನ ಮರ್ಯಾದೆ ತೆಗೆಯೋಕೆ, ಆದರೂ ಸುಮ್ಮನೆ ಇದ್ದೆ ಏಕೆ ಗೊತ್ತಾ? ತಾಳ್ಮೆಯಿಂದಾಗಿರಿ. ಇಂದು ನೀವು ಯಾವುದಕ್ಕೂ ಉತ್ತರಿಸಲು ಸಾಧ್ಯವಾಗದೇ ಇದ್ದರೂ ಕೂಡ ಕಾಲ ಖಂಡಿತವಾಗಿಯೂ ಕೂಡ ಅದಕ್ಕೆ ಉತ್ತರವನ್ನು ನೀಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಆಹಾರ ಮತ್ತು ಆಲೋಚನೆ ಇವೆರಡರಲ್ಲಿ ಯಾವುದೇ ಅತಿಯಾದರೂ ಕೂಡ ದೇಹ ಮತ್ತು ಮನಸ್ಸಿಗೆ ಅಪಾಯವನ್ನೇ ಒಡ್ಡುತ್ತದೆ. ದೂರ ಇರುವುದು ಅಭ್ಯಾಸವಾದರೆ ಗೆಳೆತನ ಎಷ್ಟೇ ಗಟ್ಟಿ ಇದ್ದರೂ ಕೂಡ ಇನ್ನು ಮೊದಲಿನಂತೆ ಆಗದು. ಮನುಷ್ಯರೊಂದಿಗೆ ಹುಟ್ಟಿದ ಸಂಬಂಧ ಮನುಷ್ಯ ಬದಲಾಗುವವರೆಗೆ ಇರುತ್ತದೆ. ಆದರೆ ಮನಸ್ಸಿನೊಂದಿಗೆ ಹುಟ್ಟಿದಂತಹ ಸಂಬಂಧ ಮನುಷ್ಯ ಮಣ್ಣಾಗುವವರೆಗೂ ಕೂಡ ಇರುತ್ತದೆ. ಮನುಷ್ಯ ನಿಜವಾದ ಸಂಗಾತಿ ಆರೋಗ್ಯ. ಅವನ ಆರೋಗ್ಯವು ಅವನನ್ನು ತೊರೆದ ದಿನ ಅವನು ಪ್ರತಿಯೊಂದು ಸಂಬಂಧವನ್ನು ಕೂಡ ಹೊರೆಯಾಗಿಸಿಕೊಳ್ಳುತ್ತಾನೆ ಎನ್ನುವುದನ್ನು ಮರೆಯಲೇಬೇಡ. ಒಮ್ಮೆ ನೀವು ಯಾವ ಬಾಗಿಲಿನಿಂದ ಅವಮಾನವನ್ನು ಎದುರಿಸಿ ಬಂದಿರುವಿರೋ, ನಂತರ ಆ ಒಂದು ಬಾಗಿಲಿನಿಂದ ಅಷ್ಟೇ ಆಮಂತ್ರಣ ಬಂದರೂ ಕೂಡ ಹೋಗುವುದಕ್ಕೆ ಹೋಗಲೇಬೇಡಿ. ಸಮಸ್ಯೆಗಳನ್ನು ಬಚ್ಚಿಟ್ಟರೆ ಸಮಾಧಾನ ಸಿಗುವುದಿಲ್ಲ, ಹೇಳಿಬಿಟ್ಟರೆ ಮರ್ಯಾದೆ ಸಿಗುವುದಿಲ್ಲ. ಯಾರಿಗೂ ಪದೇ ಪದೇ ನಿಮ್ಮನ್ನು ನೀವು ಸಾಬೀತುಪಡಿಸಿಕೊಳ್ಳಲು ಹೋಗಬೇಡಿ. ಪ್ರೀತಿ ಇದ್ದರೆ ಅರ್ಥ ಮಾಡಿಕೊಳ್ಳುತ್ತಾರೆ, ಇಲ್ಲವಾದರೆ ಪ್ರತಿ ವಿಷಯದಲ್ಲಿಯೂ ಕೂಡ ತಪ್ಪನ್ನು ಹುಡುಕುತ್ತಾರೆ. ಅಂತಹ ಪ್ರೀತಿ ನಿಜವಾದ ಪ್ರೀತಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಒಮ್ಮೆ ಬೇಡ ಎಂದು ನಿರ್ಧಾರವನ್ನು ಮಾಡಿದ ಮೇಲೆ ಅದರ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬಾರದು. ಅದು ವಸ್ತುವಾಗಿದ್ದರೂ ಕೂಡ ಸರಿ, ವ್ಯಕ್ತಿಯಾಗಿ ಇದ್ದರೂ ಕೂಡ ಸರಿ.
ನಗುವಿನ ಹಿಂದೆ ನೋವು ಇದ್ದರೂ ಕೂಡ ಪರವಾಗಿಲ್ಲ, ನಂಬಿಕೆಯ ಹಿಂದೆ ಮೋಸ ಮಾತ್ರ ಇರಲೇಬಾರದು. ಜೀವನದಲ್ಲಿ ಒಂದು ಸಲವಾದರೂ ಕೂಡ ಸೋಲು, ಒಂದು ಸಲವಾದರೂ ಕೂಡ ಮೋಸ ಹೋಗು. ಆಗ ನಿನ್ನ ಜೀವನವನ್ನು ಹೇಗೆ ಜೀವಿಸಬೇಕು ಎಂದು ಬದುಕು ನಿನಗೆ ಕಲಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಯೋಗ್ಯತೆ ಇಲ್ಲದೆ ಇರುವ ವ್ಯಕ್ತಿಗಳಿಗೆ ಪ್ರೀತಿ ಅಲ್ಲ, ಅಮೃತ ಕೊಟ್ಟರೂ ಕೂಡ ವಿಷವಾಗಿಯೇ ಪರಿಣಮಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಇನ್ನೊಬ್ಬರಿಗಿಂತ ಉತ್ತಮವಾಗಲು ಪ್ರಯತ್ನವನ್ನ ಪಡಬೇಡ, ಬದಲಾಗಿ ನಿನ್ನೆಯ ದಿನಕ್ಕಿಂತ ನಿನ್ನ ಇಂದಿನ ದಿನ ಉತ್ತಮವಾಗಿರಲಿ. ಅಂತರಾತ್ಮದ ಬೆಳವಣಿಗೆ ನಿಜವಾದ ವಿಜಯ ಎನ್ನುವುದನ್ನು ಮರೆಯಲೇಬೇಡ. ಯಾವಾಗ ನೀವು ಅಂತರಾತ್ಮದಿಂದ ಬೆಳವಣಿಗೆಯನ್ನು ಹೊಂದುತ್ತೀರಿಯೋ ಆಗ ಖಂಡಿತವಾಗಿಯೂ ಕೂಡ ನೀವು ಜೀವನದಲ್ಲಿ ಉತ್ತಮವಾದದ್ದನ್ನೇ ಸಾಧಿಸುತ್ತೀರಾ. ಸತ್ಯ ಬಯಲಿಗೆ ಬರುವವರೆಗೆ ಸುಳ್ಳಿನದ್ದೇ ಅಧಿಕಾರ. ನಿಜವನ್ನ ನಿರೂಪಿಸಲು ನಿರಂತರ ಪ್ರಯತ್ನ ಪಡಬೇಡ. ನೈಜ ವ್ಯಕ್ತಿತ್ವ ವ್ಯಕ್ತವಾಗಲು ಮುಖವಾಡ ಕಳಚುವವರೆಗೂ ಕಾಯಲೇಬೇಕು ಎನ್ನುವುದನ್ನು ಮರೆಯಲೇಬೇಡ. ಜೀವನದಲ್ಲಿ ಕಷ್ಟಗಳು ಬರಲೇಬೇಕು, ಆಗಲೇ ಗೊತ್ತಾಗುವುದು ಯಾರು ನಮ್ಮ ಕೈಯನ್ನು ಹಿಡಿಯುತ್ತಾರೆ, ಯಾರು ನಮ್ಮ ಕೈಯನ್ನು ಬಿಡುತ್ತಾರೆ ಎಂದು. ಒಳ್ಳೆಯ ಮನಸ್ಸು ಇರುವವರೆಗೆ ದುಃಖ ಹೆಚ್ಚು, ಕನಿಕರ ಇರುವವರೆಗೆ ಕಷ್ಟಗಳು ಹೆಚ್ಚು. ಮುಗಿದು ಹೋದ ಘಟನೆ ಅಥವಾ ವಿಷಯದ ಬಗ್ಗೆ ಚಿಂತಿಸುವುದಕ್ಕೆ ಹೋಗಬೇಡ. ಕೆಳಗೆ ಬಿದ್ದ ಹೂವು ಮತ್ತೆ ಮರಳಿ ಮರ ಸೇರುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡು. ಪ್ರತಿಯೊಂದು ಸಣ್ಣ ನಗುವಿಗೂ ಕೂಡ ಯಾರೊಬ್ಬರ ಹೃದಯವನ್ನು ಸ್ಪರ್ಶಿಸಬಹುದು. ಯಾರೂ ಕೂಡ ಸಂತೋಷವಾಗಿ ಹುಟ್ಟಿರುವುದಿಲ್ಲ, ಆದರೆ ನಾವೆಲ್ಲರೂ ಕೂಡ ಸಂತೋಷವನ್ನು ಸೃಷ್ಟಿಸುವಂತಹ ಸಾಮರ್ಥ್ಯದೊಂದಿಗೆ ಹುಟ್ಟಿರುತ್ತೇವೆ ಎನ್ನುವುದನ್ನು ಮರೆಯಲೇಬೇಡ. ಯಾರೋ ಅಪರಿಚಿತರು ಕೊಟ್ಟ ನೋವನ್ನು 2 ದಿನಗಳಲ್ಲಿ ಮರೆಯಬಹುದು, ಆದರೆ ನಮ್ಮ ಬಗ್ಗೆ ಎಲ್ಲ ತಿಳಿದಿರುವಂತಹ ನಮ್ಮವರೇ ಕೊಟ್ಟಂತಹ ನೋವನ್ನು ಜೀವನ ಪೂರ್ತಿ ಮರೆಯುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ ಅಲ್ಲವೇ? ಅತಿ ಸುಲಭಕ್ಕೆ ಗಳಿಸಬಹುದಾದಂತಹ ಸಂಪತ್ತು ಅಧಿಕಾರಗಳು, ಆದರೆ ನಿಷ್ಕಲ್ಮಶವಾಗಿರುವಂತಹ ಪ್ರೀತಿಯನ್ನು ಗಳಿಸಲು ಇದೆಲ್ಲವನ್ನ ಅಡವಿಟ್ಟು ಸಾಧ್ಯವಾಗದು. ಕೆಲವರು ನಮಗೆ ನೋವಾಗುವ ರೀತಿ ನಡೆದುಕೊಂಡು ಕೊನೆಗೆ ನಾವೇ ಅವರಿಗೆ ನೋವು ಕೊಟ್ಟಿದ್ದೇವೆ ಅನ್ನುವ ರೀತಿಯಲ್ಲಿ ಪ್ರತಿಕ್ರಿಯೆಗಳನ್ನು ಕೊಡುತ್ತಾರೆ. ಸತ್ಯ ಬಯಲಿಗೆ ಬಂದೇ ಬರುತ್ತದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಲಿ. ಪ್ರೀತಿ ಎನ್ನುವುದು ಯಾರ ಮೇಲೆ ಬೇಕಾದರೂ ಕೂಡ ಬರಬಹುದು, ಆದರೆ ಕೋಪ ಮಾತ್ರ ನಾವು ಇಷ್ಟಪಡುವ ವ್ಯಕ್ತಿಯ ಮೇಲೆಯೇ ಬರುತ್ತದೆ. ಕೋಪ ಅರ್ಥವಾದಷ್ಟು ಕಾಳಜಿ ಅರ್ಥವಾದರೆ ಯಾವ ಸಂಬಂಧವೂ ಕೂಡ ಮುರಿಯುವುದೇ ಇಲ್ಲ. ಮೋಸಗಾರರನ್ನು ಕ್ಷಮಿಸುವುದು ಎಂದರೆ ಅವರಿಗೆ ಮತ್ತೆ ಮೋಸ ಮಾಡಲು ಅನುಮತಿ ನೀಡಿದಂತೆಯೇ ಅರ್ಥ. ಒಳ್ಳೆಯ ಕೆಲಸಗಳನ್ನು ಮೀರಿದಂತಹ ಪೂಜೆ ಇಲ್ಲ, ಮಾನವೀಯತೆಯನ್ನು ಮೀರಿದಂತಹ ಸಂಪತ್ತು ಇಲ್ಲ. ಮನುಷ್ಯನಿಗೆ ಸಾವಿರುತ್ತದೆ, ಆದರೆ ಒಳ್ಳೆಯತನಕ್ಕೆ ಸಾವು ಇರುವುದಿಲ್ಲ. ನೋವು ನೀಡಿದ ವ್ಯಕ್ತಿಯ ಜೊತೆ ಯುದ್ಧ ಮಾಡುವ ಮನಸ್ಸು ಇಲ್ಲ. ಕ್ಷಮೆಯ ನಾಟಕವಾಡುವಂತಹ ಸ್ವಭಾವವೂ ಕೂಡ ನನ್ನದಲ್ಲ. ನನ್ನ ಒಳಗಿನ ನೆಮ್ಮದಿಯ ದಾರಿಯ ಕಡೆಗೆ ಮೌನವಾಗಿ ನನ್ನ ಹೆಜ್ಜೆ ಸಾಗುತ್ತಿದೆ. ಜೀವನ ಎಷ್ಟು ವಿಚಿತ್ರ ಅಲ್ಲವೇ? ಕೆಲವರು ಎಷ್ಟೇ ನೋವು ಕೊಟ್ಟರೂ ಕೂಡ ಅವರಿಗೆ ಪ್ರೀತಿ ಸಿಗುತ್ತದೆ. ಕೆಲವರು ಜೀವನ ಪೂರ್ತಿ ಪ್ರೀತಿ ಕೊಟ್ಟರೂ ಕೂಡ ಅವರಿಗೆ ನೋವೇ ಸಿಗುತ್ತಿರುತ್ತದೆ. ಇನ್ನೊಬ್ಬರನ್ನ ಬೆಳೆಸು, ತಪ್ಪಿಲ್ಲ, ಆದರೆ ಅವರು ಎದ್ದು ನಿಂತು ನಿನ್ನನ್ನು ಕುಳಿತು ಬದುಕುವಷ್ಟು ಬೆಳೆಸಬೇಡ. ಗಾಜಿನ ಕನ್ನಡಿಯ ಮುಂದೆ ಎಲ್ಲರೂ ಸುಂದರವಾಗಿಯೇ ಕಾಣುತ್ತಾರೆ, ಆದರೆ ಮನಸ್ಸಿನ ಕನ್ನಡಿಯ ಮುಂದೆ ಕೆಲವರು ಮಾತ್ರ ಚೆನ್ನಾಗಿ ಕಾಣುತ್ತಾರೆ. ಬೀಗ ದೊಡ್ಡದಾಗಿ ಇದ್ದರೂ ಕೂಡ ಅದನ್ನು ತೆಗೆಯಲು ಚಿಕ್ಕ ಕೀಲಿ ಆಗಲೇಬೇಕಾಗುತ್ತದೆ. ಹಾಗೆಯೇ ಜೀವನದಲ್ಲಿಯೂ ಕೂಡ ದೊಡ್ಡ ಯಶಸ್ಸಿಗೆ ಸಣ್ಣ ಪ್ರಯತ್ನವೇ ನಿನಗೆ ಬೇಕಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಹಿಂದಿನ ಕಾಲದಲ್ಲಿ ಜನ ಕಲ್ಲಿನಿಂದ ಬೆಂಕಿ ಹಚ್ಚಿದರೆ ಈಗಿನ ಕಾಲದ ಜನ ಮಾತಿನಲ್ಲಿಯೇ ಬೆಂಕಿಯನ್ನು ಹಚ್ಚುತ್ತಾರೆ. ಜೀವನದಲ್ಲಿ ಮೋಸ ಹೋದೆ ಅನ್ನುವುದಕ್ಕಿಂತ ನಾನು ನಂಬಿಕೆ ಇಟ್ಟ ವ್ಯಕ್ತಿಯಿಂದ ಮೋಸ ಹೋದೆ ಅನ್ನುವುದೇ ಮನಸ್ಸಿಗೆ ತುಂಬ ನೋವನ್ನು ಕೊಡುತ್ತಿರುತ್ತದೆ. ಆದರೆ ಒಂದು ನೆನಪಿನಲ್ಲಿ ಇರಲಿ, ಯಾವುದು ಕೂಡ ಇಲ್ಲಿ ಶಾಶ್ವತವಾದಂಥದ್ದು ಅಲ್ಲ. ಸಮಯ ಗಾಯವನ್ನು ವಾಸಿ ಮಾಡುವುದಿಲ್ಲ, ಆದರೆ ಅದು ನೋವಿನೊಂದಿಗೆ ಹೇಗೆ ಬದುಕಬೇಕು ಎನ್ನುವುದನ್ನು ಕಲಿಸುತ್ತದೆ. ನೋವನ್ನು ಬಹುಪಾಲು ಅನುಭವಿಸುವುದು ಕೂಡ ಜೀವನದ ಅತಿಯಾದ ಒಂದು ಪಾಠ ಇದ್ದಂತೆ.
ಮನುಷ್ಯ ಕೊಡುವ ಏಟಿಗೆ ಕಾರಣ ಕೊಡಬೇಕು. ದೇವರು ಕೊಡುವಂತಹ ಏಟಿಗೆ ಕಾರಣ ನಾವೇ ಹುಡುಕಿಕೊಳ್ಳಬೇಕು. ಏಕೆಂದರೆ ಅವರು ಯಾರಿಗೂ ಕೂಡ ಕಾರಣವನ್ನು ಕೊಡುವುದಿಲ್ಲ, ತಪ್ಪದೇ ನ್ಯಾಯವನ್ನು ಮಾತ್ರ ಕೊಡುತ್ತಾನೆ. ನೀವು ಇತರರಿಗೆ ಅನ್ಯಾಯವನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿಯೂ ಕೂಡ ದೇವರು ಅನ್ಯಾಯವನ್ನೇ ಮಾಡುವಂಥವರನ್ನು ಸೃಷ್ಟಿ ಮಾಡುತ್ತಾನೆ. ನೀವು ಇತರರ ಜೀವನದಲ್ಲಿ ಒಳ್ಳೆಯದನ್ನು ಮಾಡಿದಾಗ ನಿಮ್ಮ ಜೀವನದಲ್ಲಿಯೂ ಕೂಡ ಒಳ್ಳೆಯದನ್ನು ಮಾಡುವವರನ್ನು ದೇವರು ಸೃಷ್ಟಿ ಮಾಡಿರುತ್ತಾನೆ. ಹಿಡಿತದಲ್ಲಿ ಇಟ್ಟುಕೊಳ್ಳದೇ ಇದ್ದರೆ ನಮ್ಮ ಶತ್ರುವಿನ ಕೆಲಸ ನಮ್ಮ ಮನಸ್ಸಿಗೆ ಮಾಡುತ್ತದೆ. ಜೀವಕ್ಕೆ ಆಗುವ ಅಪಘಾತಕ್ಕಿಂತ ಮನಸ್ಸಿಗೆ ಆಗುವಂತಹ ಅಪಘಾತವೇ ಒಮ್ಮೊಮ್ಮೆ ಬಲು ಘೋರವಾಗಿ ಇರುವಂಥದ್ದು. ಕಾರಣವಿಷ್ಟೇ, ಅಲ್ಲಿ ದೂರನ್ನು ಕೊಡಲು ಪೊಲೀಸರು ಇಲ್ಲ, ಚಿಕಿತ್ಸೆಯನ್ನು ನೀಡಲು ವೈದ್ಯರು ಕೂಡ ಇಲ್ಲ. ಜೀವನದಲ್ಲಿ ಮೋಸ ಹೋದೆ ಅನ್ನುವುದಕ್ಕಿಂತ ನಾನು ನಂಬಿಕೆ ಇಟ್ಟ ವ್ಯಕ್ತಿಯಿಂದ ಮೋಸ ಹೋದೆ ಅನ್ನುವ ಮಾತೇ ತುಂಬ ನೋವನ್ನು ಕೊಡುತ್ತಿರುತ್ತದೆ. ತುಂಬ ಒಳ್ಳೆಯವನಂತೆ ಕಾಣಿಸಿಕೊಳ್ಳುವ ಚಟ ಇರುವ ವ್ಯಕ್ತಿ ಕೆಟ್ಟ ವ್ಯಕ್ತಿಗಿಂತಲೂ ಕೂಡ ತುಂಬಾ ಅಪಾಯಕಾರಿ ಎನ್ನುವುದನ್ನು ಮರೆಯಲೇಬೇಡಿ. ಸಮಸ್ಯೆಗಳನ್ನು ಬಚ್ಚಿಟ್ಟರೆ ಸಮಾಧಾನ ಸಿಗುವುದಿಲ್ಲ, ಹೇಳಿಬಿಟ್ಟರೆ ಮರ್ಯಾದೆ ಸಿಗುವುದೇ ಇಲ್ಲ. ಎರಡನ್ನ ಅರಿತು ಜೀವನವನ್ನು ಮಾಡಿ. ತಪ್ಪಾಗಿದ್ದು ಎಲ್ಲಿ ಎಂದು ಯೋಚನೆಯನ್ನು ಮಾಡಿದಾಗ ಅರಿವಾಗಿದ್ದು ಒಂದೇ, ಎಲ್ಲರನ್ನ ಬಹಳ ಸುಲಭವಾಗಿ ನಂಬಿದ್ದು ತಪ್ಪು ನಂದೇ ಎಂದು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಹಾಗೂ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.